ಯಾಕೆ ಸರ್ ಮದುವೆ ಆದ ತಕ್ಷಣ ಎಲ್ಲ ಬಿಟ್ರಿ? ಇಲ್ಲ ಸರ್ ಹೇಳಿ ಸರ್ ಹಂಗೇನಿಲ್ಲ. ಫಸ್ಟ್ ಇಂದನು ಹಿಂಗೇನಾ ಈಗ ಹಿಂಗಾಗಿರೋದ ಇಲ್ಲ ವಾಯ್ಸ್? ಸರ್ ಈಗಲೇ ಸರ್ ಈಗಾಗಿರೋದಾ? ಈಗಾಗಿರೋದಂತ ಅವ್ರಿಗೆ ಪಾಪ. ನಿಮಗ್ ಗೊತ್ತಲ್ಲ ನಿಮಗ್ ಮದ್ವೆ ಆಗಿ ಒಂದೇ ತಿಂಗಳಾಗಿರೋದು, ಹೆಂಡತಿ ಪಕ್ಕದಲ್ಲಿ ನಿಂತ್ಕೊಂಡು ಅಷ್ಟು ಧೈರ್ಯವಾಗಿ ಹೇಳ್ತಾ ಇದೀರಾ ಇವಾಗ ಹಿಂಗಾಗಿರೋದು ಅಂತ ನೀವು? ಪಾಪ ಸುವಾಸೆ ಸೈಲೆಂಟ್, ಕೈ ಕಟ್ಕೊಂಡು ನಿಂತ್ಕೊಬಿಟ್ಟು ನೀವು ಸೈಲೆಂಟ್ ಆಗಲ್ವಾ? ಈಗ ಮೇಡಮ್ ನೋಡಿ ಹೆಂಗ್ ಮಾತಾಡ್ತಾರೆ. ಮೇಡಮ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಮೇಡಮ್? ಸರ್ ಒಂದೇ ತಿಂಗಳಾಗಿರೋದು. ಒಂದೇ ತಿಂಗಳಂತೆ ಶ್ವೇತ. ಅವ್ರಿಗೆ 1 ತಿಂಗಳು ಒಂದ್ ತಿಂಗಳ ಇಲ್ವೇನ್ರಿ? ನೀನ್ ಅಲರ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿದೆ ಶ್ವೇತ. ವೆರಿ ಗುಡ್, ಅಲರ್ಟ್ ಆಗಿ. ಈಗ ಆ ಜೋಡಿ ಹತ್ರ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಮದನ್ ಅಂತ ಹೇಳಿ ನನ್ನ ಹೆಸರು. ಯಾವಾಗ ಮದುವೆ ಆಗಿತ್ತು ಸರ್ ನೀವು? 1 ವರ್ಷ ಆಯ್ತು. 1 ವರ್ಷ. ಮದುವೆ ಆಗಿದ್ದ ಡೇಟು ಸರ್ ಜ್ಞಾಪಿಸ್ಕೊಡಿ ಸರ್. ಇಲ್ಲ ಮರ್ತೋಗಿದ್ದಾರೆ. ಜ್ಞಾಪಕ ಇದೆ ಸರ್, ನೀವೇ ಮರೆಸ್ತಾ ಇದ್ದೀರಾ ನನಗೆ. ಹೆಂಡತಿ ಬರ್ತಡೆ ಸರ್ ಬರ್ತಡೆ ಜ್ಞಾಪಿಸ್ಕೊಳ್ಳಿ ಸರ್. ಅಲ್ಲ 23/2/2000. ಕರೆಕ್ಟಾ ಮೇಡಮ್? ಇಲ್ವಂತೆ. 23/2ನಾ? 23/3. ಅಲ್ಲಕ್ಕ ಇವ್ರು ತಡಿ ನನಗೂ ಕೇಳ್ಬಿಟ್ರೆ ಅಂತ ಜ್ಞಾಪಿಸ್ಕೊತಾ ಇದಾರೆ. ಫೋನ್ ತೆಗೆದು ಹುಡುಕ್ತಾ ಇರ್ಬೋದು. ನಿಮ್ಗೆ ಆ ಕ್ವಶನ್ ಕೇಳಲ್ಲ, ಮೈಕ್ ಕೊಡಿ ಇಲ್ಲಿ. ಬೇರೆ ಪ್ರಶ್ನೆ ಕೇಳ್ತೀರಿ. ನಿಮ್ಮ ಯಜಮಾನ್ರು ನಿಮ್ಗೆ ಮುತ್ತು ಕೊಟ್ಟಿದ್ ಲಾಸ್ಟ್ ಯಾವಾಗ? ಗೊತ್ತಿಲ್ಲ, ಮರ್ತೋಗಿದೆ ಸರ್. ಮರ್ತೋಗಿದ್ಯಾ? ನೀವು ಸರ್ ನೀವ್ ಹೇಳಿ. 3 ಡೇಸ್ ಆಯ್ತು. 3 days ಮರ್ತೋಗಿದ್ದೀರಾ ಏನಮ್ಮ 1 ತಿಂಗಳಲ್ಲೇ ಮರ್ತು ಬೇರೆ ಹೋಯ್ತಾ? ಸರ್ ಅವ್ರಿಗೆ ಕೊಟ್ಟಿಲ್ವಂತ, ಹಂಗಾರೆ ಯಾರಿಗೆ ಕೊಟ್ರಿ ಸರ್? ಅವ್ರಿಗೆ ಗೊತ್ತಿಲ್ವಂತಲ್ಲ ಪಾಪ. ನೀವು ಕೊಟ್ಟಿದ್ದೆ ಅವ್ರಿಗೆ ಗೊತ್ತಾಗಿಲ್ವಂತೆ. ನಾವು ನಿಮ್ಗೆ ಅವಕಾಶ ಮಾಡ್ಕೊಡ್ತೀವಿ ಈಗ. ಅದಕ್ಕೆ ಒಂದು ಆಟ ಆಡಿಸ್ತೀವಿ ಈಗ. ಪ್ರಾಪರ್ಟಿ ಬರ್ಲಿ. ರೊಮ್ಯಾಂಟಿಕ್ ಆಟ ಇದು. ಇಲ್ಲಿ ಲಿಪ್ಸ್ಟಿಕ್ ಬಂದಿದೆ. ಒಬ್ಬರನ್ನೊಬ್ಬರನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಪ್ರೀತಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋ ಅಂತ ಆಟ. ಆಟ ಹೇಗಿದೆ ಅಂತ ನಮ್ಮ ನಯನ ಸುಹಾಸ್ ಅವರು ಫಸ್ಟ್ ತೋರಿಸ್ತಾರೆ, ಆಮೇಲೆ ನೀವು ಆಡ್ಬೋದು. ಆಕ್ಚುಲಿ ನಯನ ಅವರು ಲಿಪ್ಸ್ಟಿಕ್ ಹಚ್ಕೊಂಡು ಸುಹಾಸ್ ಅವ್ರನ್ನ ಗಟ್ಟಿಯಾಗಿ ಇಟ್ಕೊಂಡು ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಆಮೇಲೆ ನೀವು ಮುತ್ಕೊಡ್ಬೇಕು. ಓಕೆ ಪಾಪ ಈಗ ಸುಹಾಸ್ ಅವ್ರಿಗೂ ಕನ್ಫ್ಯೂಸ್ ಆಗಿದ್ರೆ ನಾವೊಂದ್ಸಲ ಮಾಡಿ ತೋರಿಸೋಣ. ಕಾಲ್ ಮೇಲೆ ನಿಂತ್ಕೋಬೇಕು ಶ್ವೇತು. ಈ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಇದೆ ಅಲ್ವಾ, ಎಷ್ಟು ಕೊಡ್ತೀಯಾ ಅನ್ನೋದು. ಪಾಪ ಅವ್ರು ಕನ್ಫ್ಯೂಸ್ ಆಗಿದ್ದಾರೆ, ಚಿಕ್ಕ ಹುಡುಗರಲ್ವಾ, ಕನ್ಫ್ಯೂಸ್ ಆಗಿದ್ದಾರೆ. ಏನು ನಾವು ಕಾಂಪಿಟೇಷನ್ ಅಲ್ಲಿ ಗೆದ್ದೋರು. ಕರೆಕ್ಟ್. ನಮ್ಮ ಹತ್ರ ನೀವು ನಮಗೆ ಹೇಳ್ಕೊಡ್ಬೇಕು ಅಂತ ಅವ್ರ ಹತ್ರ ಇದ್ ಮಾಡ್ತಾ ಇದೀರಲ್ಲ. ಕೊಡಿ ಲಿಪ್ಸ್ಟಿಕ್. ಇದೆಲ್ಲ ಈ ತರ ಚೇಷ್ಟೆ ಎಲ್ಲ ಮಾಡಬಾರ್ದು. ಸೋಫಾನೇ ಸುಟ್ಟಾಕ್ಬಿಟ್ಟವ್ರೆ. ಅವ್ರ ಹತ್ರ ಗೆಲ್ಲಕ್ಕಾಯ್ತದ ಶ್ವೇತ ನಾವು? ಅಲ್ಲ, ಅದು ಮುತ್ತು ಕೊಡ್ಬೇಕು ಅಂದ್ರೆ ಲಿಪ್ಸ್ಟಿಕ್ ಕೊಟ್ಟು ಹಂಗೆ ಮುತ್ತು ತಗೋಬೇಕಾ? ಮುತ್ತು ಹೆಂಗ್ ಬೇಕಾದ್ರೆ ತಗೋಬಹುದು. ಅಲ್ಲಿ ನೋಡಿ, ಅಲ್ಲಿ ಕೊಡಿ ಜ್ಯೋತಿ ಅವರೇ, ತಿರುಗಿ ನೋಡಿ ನೀವು. ಅಲ್ಲಿ ಸುಮ್ಮನೆ ಸೋಫಾ, ಇಲ್ಲಿ ದೊಡ್ಡ ಸೋಫಾ ಹಾಕವ್ರೆ ಅಂತ ಆರಾಮಾಗಿ ಕೂತು ಬಿಟ್ಟಿದ್ದೀರ ನೀವು. ಅಲ್ಲಿ ನೋಡಿ ಹಂಗೆ ತಿರುಗಿಸಿದ್ರು ಗಾಡಿ. ಹೆಂಗ್ ಬೇಕಂಗೆ ಸ್ಟೇರಿಂಗ್ ಅವರೇ ಇಟ್ಕೊಬಿಟ್ಟವ್ರೆ. ಹಿಂಗಂದ್ರೆ ಹಿಂಗೆ, ಅವ್ರು ಹಂಗೆ ತಿರುಗಿದ್ರು ಹಿಂಗೆ. ಇವ್ರಿಗೆ ಪಾಪ ಎಟ್ಗಿಸ್ತಿರ್ಲಿಲ್ಲ, ಗ್ರಿಪ್ ಇಟ್ಕೊಂಡ್ಬಿಟ್ಟಿದ್ದಾರೆ ಕೂದ್ಲು. ಗಟ್ಟಿ ಹಿಡ್ಕೊಂಡ್ಬಿಟ್ಟು ಎಳಿತರ ಕೊಡ್ತಾರೆ. ಮುತ್ತು ಕೊಟ್ಟು 3 ದಿನ ಆಗಿತ್ತು ಅಂದ್ರು. ಈಗ 3 ತಿಂಗಳಿಗಾಗುವಷ್ಟು ಕೊಟ್ಟಿದ್ದಾರೆ. ಹೇಗನ್ನಿಸ್ತಾ ಇದೆ ಸರ್? ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತಾ ಸರ್? ಹೇಗನ್ನಿಸ್ತು ಸರ್? ಚೆನ್ನಾಗಿತ್ತು, ಬಟ್ ಈ ಪ್ಲೇಸಲ್ಲಿ ಚೆನ್ನಾಗಿರಲಿಲ್ಲ ಸರ್. ಈ ಪ್ಲೇಸಲ್ಲಿ ಚೆನ್ನಾಗಿರ್ಲಿಲ್ಲ. ಅಲ್ಲಿ ಹಿಂದೆ ಹೋಗ್ಬಿಡಿ ಸರ್, ಮರೆ ಇದೆ ಹಿಂದೆ. ಕುರಿ ಅವರು ಪ್ಲೇಸ್ ಸರಿ ಇಲ್ಲ, ಅದೆಲ್ಲ ಏನೇನೋ ನೆಪ ಹೇಳ್ತಾ ಇದಾರೆ. ಇಲ್ಲಿ ಕೂತಿದ್ ಗಂಡ್ ಮಕ್ಕಳ ಎಕ್ಸ್ಪ್ರೆಷನ್ಗಳು ನೋಡ್ಬೇಕಾಗಿತ್ತು. ನಾನು ಇಲ್ಲೇ ನೋಡ್ತಾ ಇದ್ದೆ. ಎಲ್ಲ ತುಟಿ ಒರ್ಸ್ಕೊತಿದ್ರಕ್ಕ. ನಾನ್ ನೋಡಿದೆ ನಮ್ನು ನೆಕ್ಸ್ಟ್ ಕರೀತಾರೇನೋ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಿದ್ರಿ ಹಿಂಗೆ.